ಮಾನ್ಯ ಸಭಾಪತಿಗಳು, ಎಲ್ಲ ಸದಸ್ಯರು ಕೂಡ ಸಾಕಷ್ಟು ವಿಚಾರಗಳನ್ನು ಸುದೀರ್ಘವಾಗಿ ಸುಮಾರು 2.5 ವರ್ಷದಿಂದನೂ ಮಾತಾಡ್ತಾ ಇದ್ರು. ನಾನು ಮಾತಾಡೋಕ್ಕಿಂತ ಮುಂಚೆ ಒಂದು ಸಮಾಧಾನ ಏನು ಅಂತ ಹೇಳಿದರೆ, ಎಲ್ಲ ಈ ರಾಜಕಾರಣದೊಳಗೆ ಹೇಳೋರು ನಮ್ಮ ಹಿರಿಯರೆಲ್ಲರೂ ಯಾರನ್ನಾರು ರಾಜಕಾರಣದೊಳಗೆ ಹಾಳು ಮಾಡಬೇಕು ಅಂದರೆ ಅವ್ರನ್ನ ಶಿಕ್ಷಣ ಸಚಿವರು ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಹಾಳಾಗ್ತಾರೆ ಅಂತೇಳಿ ಅದನ್ನು ನಮ್ಮೆಲ್ಲರ ಸದಸ್ಯರ ಸಹಕಾರದಿಂದ ಐ ಥಿಂಕ್ ಐ ಹ್ಯಾವ್ ಪ್ರೂವ್ಡ್ ಇಟ್ ರಾಂಗ್. ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಮೇನ್ ಮನೆಯಲ್ಲಿ ಅವ್ರ ಕಾಟ ಇದೆಯಲ್ಲ ಸರ್, ಭಾಳ ಕಷ್ಟ. ಅದನ್ನೆಲ್ಲ ಮುಂಚೆನೇ ಹೇಳಿದರು ನನಗೆ ಮಾನ್ಯ. ಅಲ್ಲ ಅದಕ್ಕೆ ಅಲ್ಲ, ಅದು ಯಾಕೆ ಅಂತ ಹೇಳಿದರೆ ಇಲ್ಲಿ ಸ್ವಾಭಾವಿಕವಾಗಿ ಈ ಮೇಲ್ಮನೆಯಲ್ಲಿ ಹೆಚ್ಚು ಈ ನಮ್ಮ ಇಲಾಖೆನೂ ಕೂಡ ಭಾಳ ದೊಡ್ಡ ಗಾತ್ರ ಸಮಸ್ಯೆಗಳು, ಎಲ್ಲರ ಕಾಟಕ್ಕೆ ನೀವು ಸರಿಯಾಗ್ತಾ ಇರೋದು, ಅದನ್ನೇ ಹೇಳ್ತಾ ಇರೋದು. ಧನ್ಯವಾದಗಳನ್ನೇ ಹೇಳಿದೆ. ಇಂಪ್ರೂವ್ ಮಾಡಿಬಿಟ್ಟಿದ್ದಾರೆ ಅವರು. ಎಲ್ಲ ಪಕ್ಷದ ನಾಯಕರೇ ಏನೋ ಮಂತ್ರದಂಡ ಇಟ್ಕೊಂಡಿದ್ದಾರೆ. ನಾನು ಇಲ್ಲಿ ತನಕ ನೋಡಿದೀನಿ, ಇಷ್ಟು ಕೂಲ್ ಈ ಟೀಚರ್ ಇದರಿಂದ ಬಂದು ಬರ್ದಾರೇ ಇಲ್ಲ, ಎಲ್ಲ ಮೈ ಮೇಲೆ ಬೀಳ್ತಿದ್ದವ್ರು. ನಾನು ಅದಕ್ಕೆ ಮೊದಲೇ ಪ್ರಾರಂಭದಲ್ಲಿ ಅವರು ಎಲ್ಲ ಸರಿ ಇದ್ರು, ಬಹಳ ಬೇಜಾರಾಗಿಲ್ಲ. ಈಗ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅವ್ರು ಖುಷಿಯಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದಾರೆ. ಅವ್ರಿಗೆ ಅಭಿನಂದನೆಗಳು ಮಾಡ್ತಿದ್ದಾರೆ. ಅಲ್ಲ, ಒಂದೇ ಒಂದು ಬಿಟ್ಟಾಗಿದೆ. ಅದೇನು ಅಂದ್ರೆ ವಿದ್ಯಾರ್ಥಿಗಳ ಬಗ್ಗೆ ಇಷ್ಟು ಚರ್ಚೆ ಆಗಲ್ಲ, ಸ್ಕೂಲ್ ಕಾಲೇಜುಗಳ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಇಷ್ಟು ಚರ್ಚೆ ಆಗಲ್ಲ. ಅದಕ್ಕೆ ಅದಕ್ಕೆ ಒಂದೇ ಒಂದು ಕಳಕಳಿ ಒಂದೇ ಇದಕ್ಕಿಂತ ಅತೀವವಾಗಿ ಅದ್ರ ಬಗ್ಗೆನೂ ಕೂಡ ಚರ್ಚೆ ಆದ್ರೆ ಬಹಳ ಒಳ್ಳೇದು. ಇಲ್ಲ, ಚರ್ಚೆ ಆಗುತ್ತೆ. ವಿದ್ಯಾರ್ಥಿಗಳಿಗೂ ವೋಟಿಂಗ್ ರೈಟ್ಸ್ ಕೊಟ್ರೆ ಅವತ್ತು ಚರ್ಚೆ ಆಗುತ್ತೆ. ಒಂದು ಇನ್ನೊಂದು ನಿಮ್ಗೇನು ಅಂದ್ರೆ, ನೀವು ಪೂಜೆ ಗೀಜೆ ಎಲ್ಲಿ ಮಾಡಿಸ್ತೀವಿ ಒಂಚೂರು ಹೇಳಿದ್ರೆ ನಾವು ಅಲ್ಲಿ ಪೂಜೆ ಮಾಡಿಸ್ತೀವಿ. ನವಗ್ರಹಗಳನ್ನು ಬೇಕಿದ್ರು ನೀವು ಸಂಭಾಳಿಸ್ಬೋದು ಪೂಜೆ ಗೀಜೆ ಮಾಡಿ. ಇವ್ರನ್ನ ಸಂಭಾಳಿಸೋದಿದೆಯಲ್ಲ, ಅದು ಎಲ್ಲಾ ಪಾರ್ಟಿಯವ್ರನ್ನ ಒಟ್ಟಿಗೆ ಬಹಳ ಕಷ್ಟದ್ದು. ಯಾವ ದೇವಸ್ಥಾನಕ್ಕೆ ಹೋಗ್ಬಿಡಿ, ಎಲ್ಲಿ ಪೂಜೆ ಮಾಡಿಸ್ತೀರಿ, ನಿಮ್ ಪರವಾಗಿ ಯಾರು ಪೂಜೆ ಮಾಡಿಸ್ತಾರ, ಒಂಚೂರು ವಿವರ ಕೊಟ್ರೆ ನಾವು ಅಲ್ಲಿಗೆ ಪರೀಕ್ಷೆ ಮಾಡ್ತೀವಿ. ಇಲಾಖೆ ಮನೆ ಅಧ್ಯಕ್ಷ ಇದು ಬಹಳ ಇಂಪಾರ್ಟೆಂಟು. ವಿಶೇಷವಾಗಿ ಮನೆ ಅಧ್ಯಕ್ಷರೇ ಸುಲಲಿತವಾಗಿ ಸ್ವಲ್ಪ ಅಷ್ಟೇ ಸಪೋರ್ಟ್ ಸಿಕ್ಕಿರೋದು ಇವ್ರೊಬ್ಬರಿಗೇನೆ. ಮಿಕ್ನಾದವ್ರು ಎಲ್ರಿಗೂ ಬಂದಾಗಲೇ ನೋಡ್ಕೊಬರ್ರು, ಈಗ ಬಂದಿದಾರಪ್ಪ ಯಾರು ಅಂತ. ಇವ್ರೊಬ್ಬರೇ ಧೈರ್ಯ ಬರ್ಬಿಡ್ತಾ ಇರೋರು. ನಾನು ಮಾನ್ಯ ಅಧ್ಯಕ್ಷ 1 ವರ್ಷ ಆ ಕೆಲಸ ನಾನು ಮಾಡಿದೆ. ಯಾರ್ಯಾರಿದ್ದಾರೆ ಒಳಗಡೆ ನೋಡ್ಕೊಂಡೆ ಒಳಗಡೆ ಬಂದೆ. ಯಾರ್ಯಾರು ಯಾವ ರೀತಿ ಇದ್ದಾರೆ ಅಂತ ನೋಡಿ ಹೊರಗಡೆ ಅವ್ರನ್ನು ಚರ್ಚೆ ಮಾಡಿ ಒಳಗಡೆ ಅವ್ರ ಜೊತೆಗೆ ಬಂದಿರೋದ್ರಿಂದ ಇಲ್ಲಿ ಸಮಾಧಾನ ಆಗಿದೆ. ಅದು ಏನೇನ್ ಮಾತಾಡ್ಬೇಕು ಅಂತ ಮುಂಚೆ ಮೀಟಿಂಗ್ ಮಾಡ್ಕೊಂಡು ಒಳಗಾರ ಬರ್ತಿರ್ಬೋದು. ನೀವು ಮತ್ತು ಅವರು ಸೇರ್ಕೊಂಡು ಮುಂಚೆನೆ ಮೀಟಿಂಗ್ ಮಾಡ್ಬಿಟ್ಟು ಇಲ್ಲಿ ಏನೇನ್ ಚರ್ಚೆ ಆಗ್ಬೇಕು ಅಂತ ಬಹುಶಃ ಮೀಟಿಂಗ್ ಮೊದಲೇ ಮಾಡ್ಕೊಂಡು ಮನೆ ಅಧ್ಯಕ್ಷರೇ ಅವರು ಕೂಡ ಪಾರ್ಟಿನೇ ಅದರಲ್ಲಿ. ಇವತ್ತು ಬೆಳಗ್ಗೆನೆ ಅದನ್ನ ಆರ್ಡರ್ ಮಾಡಿದ್ದೀವಿ, ಅವ್ರಿಗೆ ಗೊತ್ತಿದೆ. ಇಲ್ಲ ಮನೆ ಅಧ್ಯಕ್ಷರೇ, ಬಹಳ ಸಂತೋಷ ಆಗ್ತದೆ. ರವಿ ಅವ್ರು ಹೇಳೋದು ಬಹಳ ಅರ್ಥಪೂರ್ಣ. ನಾನು 2.5 ವರ್ಷಕ್ಕಿಂತ ಮುಂಚೆ ದೇವಸ್ಥಾನದಲ್ಲಿರೋ ದೇವರು, ಕಾಣದೇ ಇರೋ ದೇವರು ಅಂದ್ಕೊಂಡಿದ್ವಿ. ನಿಜವಾಗ್ಲೂ ಇದು ನಿಜವಾಗ್ಲೂ 2.5 years ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು. ನಿಜವಾದ ದೇವರು ಯಾರು ಅಂದರೆ ಮಕ್ಕಳು ಅಂತ ಹೇಳಿ ನಾನು ಇಲಾಖೆಯನ್ನು ನಡೆಸ್ತಾ ಇದ್ದೀನಿ. ಅದ್ರ ಮೇಲೆ ನನಗೊಂದು ಶಕ್ತಿ ಅಂತ ಹೇಳಿದರೆ ತಪ್ಪಾಗಲಾರ್ದು. ಅದು ಸಮಸ್ಯೆಗಳಾಗಿದೆ ಸುಮಾರಷ್ಟು ವರ್ಷ. ಕೆಲವು ನಾವೆಲ್ಲ ನೆಗ್ಲೆಕ್ಟ್ ಮಾಡಿರೋದು ಏನು, ನಾನು ಯಾರ ಬಗ್ಗೆನೂ ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ನನಗೆ ಭಾಳ ಸಂತೋಷ ಆಗ್ತದೆ, ಯಾಕೆಂದರೆ ಭಾಳ ಎಕ್ಸ್ಪೀರಿಯನ್ಸ್ ಇದೆ. ಅವರೆಲ್ಲ ಟೀಚರ್ಸ್ ಜೊತೆ ಇದ್ದು ಅವರೆಲ್ಲರೂ ಕೂಡ ಎಕ್ಸ್ಪೀರಿಯನ್ಸ್ನ ಹಂಚಿಕೊಂಡಿದ್ದಾರೆ. ನನಗೆ ಯಾಕೆಂದರೆ ಒಬ್ಬ ಶಿಕ್ಷಣ ಸಚಿವನಾಗಿ ಫಸ್ಟ್ ಟೈಮ್ ನಾನು ಆಗಿದ್ದು. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಕೊಡ್ಬೇಕಾದ್ರೆ ಹೇಳಿದರು, ಸ್ವಲ್ಪ ಹುಷಾರಾಗಿರಪ್ಪ, ಇದ್ರೊಳಗೆ ತಳಗಡೆ ಏನೋ ಅಡ್ಜಸ್ಟ್ ಮಾಡ್ಬೋದು, ಮೇಲೆ ಎಲ್ಲ ಇರ್ತಾರೆ, ಅಡ್ಜಸ್ಟ್ ಆಗಲ್ಲ ಅಲ್ಲಿ ಅಂತ ಹೇಳಿ. ಆದರೆ ನನಗೆ ಭಾಳ ಸಂತೋಷ. ಒಳ್ಳೆ ಮಗ ಅಲ್ಲ. ಇಲ್ಲ ಮಾನ್ಯ ಅಧ್ಯಕ್ಷ, ಅದು ಇರ್ಬೋದು. ನಮ್ಮ ತಂದೆಯವ್ರ ಮೇಲೆ ಇಟ್ಟಿರ್ತಕ್ಕಂಥ ಗೌರವ, ವಿಶ್ವಾಸ ಅದು ಕನ್ವರ್ಟ್ ಆಗೇ ಆಗ್ತದೆ. ನನಗೂ ಕೂಡ ಹೆಚ್ಚು ಜವಾಬ್ದಾರಿ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆಲ್ಲ ಮಾನ್ಯ ಸದಸ್ಯರು ಸಹಕಾರವನ್ನು ಮಾಡಿದ್ದಾರೆ. ಸಮಸ್ಯೆಗಳು ಜಾಸ್ತಿ ಇದೆ ಮಾನ್ಯ ಅಧ್ಯಕ್ಷರೇ. ನಮ್ಮ ಇಲಾಖೆನ ಆ ರೀತಿ ಅದನ್ನು ಹೇಳೇ ಕೊಟ್ಟಿದ್ರು ನನಗೆ. ನಾನು ಹೆಚ್ಚು ಉದ್ದಕ್ಕೆ ಭಾಷಣ ಮಾಡ್ಕೊಂಡು ಹೋಗೋದಿಲ್ಲ. ಹೋದ ವಾರ ನಾವೆಲ್ಲರೂ ಕುತ್ಕೊಂಡು ಮಾತಾಡಿದಾಗ ಸುಮಾರು 3 ತಿಂಗಳು ನನಗೆ ಬೇಕು ಈ ಅನುದಾನಿತ, ಯಾಕೆಂದರೆ ವಿಚಾರಕ್ಕೆ ಬಂದ್ಬಿಡ್ತೀನಿ. ನಾನು ಹೆಚ್ಚು ಸಮಯ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಎಲ್ಲ ಇನ್ಫಾರ್ಮೇಷನ್
ಡಿಸಿಷನ್ಸ್ ಎಲ್ಲ ತಗೊಂಡು ಈ ಪ್ರಮೋಷನ್ಸ್ದು ಸುಮಾರು 15 ದಿವಸದ ಇಂದ ಹಿಡಿದು ಒಂದು 2-3 ತಿಂಗಳೊಳಗೆ ಮುಗಿಸ್ತಕ್ಕಂಥ ಒಂದು ವ್ಯವಸ್ಥೆನ, ಯಾಕೆಂದ್ರೆ ಅದು ಒನ್ ಟೈಮೇ ಮಾಡಬೇಕು. ಯಾಕಂದ್ರೆ ಈಗ ತಾನೇ ಮಾತಾಡಿದ್ವಿ, ಯಾಕಂದ್ರೆ ನಿಮ್ಮ ಡಿವಿಷನಲ್ಲಿ ಬೇರೆ ಡಿವಿಷನಲ್ಲಿ ಅವ್ರು ಮಾಡ್ತಾ ಇದ್ರು, ಆದ್ರೆ ಒಂದೇ ಸತಿ ಅದನ್ನ ಪ್ರಮೋಷನ್ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಕೂಡ ಮಾಡಿದ್ರೆ ಅದು ಒಳ್ಳೇದು.